ಸಸಿಕಾ ಮನುಷ್ಯರಿ ಇವತ್ತು ಅನ್ನ ಇವನ ಪರಿಸತ್ತಾನ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತವಾಗಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಲಾಗಿನ್ ಅಂದ್ರೆ ಇವತ್ತು ನವರಾತ್ರಿ 5ನೇ ದಿನ. ಈಗ ಎಲ್ಲಂಟಿ ಅಂದ್ರೆ ಸಂಕ್ರಮಣ ಉಂಟಿ, ಹೋಗಂಬರಿ ಗೈಸ್. ಇವರೆಲ್ಲ ಬಾರಿಸ್ತಾರೆ ಗೈಸ್. ಅವ್ರು ಹಂಗೆ ಒಂದಿದ್ದು ನುಡಿ ಹೇಳ್ತಾರ, ಹಂಗೆಲ್ಲ ಬಾರಿಸ್ತಾರೆ ಇವರೆಲ್ಲ. ಪುರಾಣ ಹೇಳ್ತಾರೆ ಗೈಸ್. ಇವತ್ತು ಪ್ರಸಾದಕ್ಕೆ ಏನ್ ಮಾಡ್ಸ್ಯಾರ ಅಂದ್ರೆ ಸಸಿಕಾ ಮಾಡ್ಸ್ಯಾರ್ರಿ. ಇವತ್ತು ಅನ್ನ ಇವನ ತೋರ್ಸತ್ತಾನ, ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಯಾರ. ಇದು ಅನ್ನ ಇವತ್ತು 5ನೇ ದಿವಸದ ಪ್ರಸಾದ ರೀ ಇದು. ಇವತ್ತು ಒಂದು ಮುಂಜಾನೆ ಮಳೆ ಚುಡಗೈತ್ರಿ, ಇನ್ನ ಮಳಿ ಬಿಡವಲ್ಲ ಐತಿ. ಅದಕ್ಕೆ ಇವತ್ತು ಎಲ್ಲಾರು ಯಾರು ಇಲ್ಲಿ ಕುಂತಿಲ್ರಿ, ಫುಲ್ ಹಸಿ ಹಸಿ ಆಗ್ಬಿಟ್ಟೈತಿ. ನೀವು ನೋಡತ್ತೀರಿ ನೋಡ್ರಿ, ಇಲ್ಲಿ ಫುಲ್ ಎಲ್ಲ ಹಸಿ ಹಸಿ ಆಗ್ಬಿಡತ್ತಿಲ್ಲ. ಇವತ್ತು ಅಲ್ಲಿ ಒಟ್ರು ಅಲ್ಲಿ ಕುಂತಾರ್ರಿ, ಒಂದಿವ್ಸ ಮಂದಿ ಇಲ್ಲಿ ಕುಂತಾರ್ರಿ. ಎಲ್ಲ ಒಂದು ಸಮುದಾಯ ಭವನ ಒಂದಿವ್ಸ ಮಂದಿ ಕುಂತಾರ, ಎಲ್ಲ ಕುಂತಾರ. ಈ ಪುರಾಣ ಮುಗತ್ರಿ, ಮಾತಾಡ್ತಾರ ಈಗ. ಒಟ್ರಿಗೆ ತಂದ ಪಾಪಲ್ಲ ಒಟ್ರು ಒಟ್ರು ಕ್ಲೈಮೇಟ್ ಸರಿ ಇಲ್ರಿ, ಏನು ಕ್ಲೈಮೇಟ್ ಸರಿ ಇಲ್ಲ. ಯಾರು ಹೊರಗೆ ಜಾಸ್ತಿ ಕಳ್ಸಕ್ ಹೋಗ್ರಿ, ಕ್ಲೈಮೇಟ್ ಸರಿ ಇಲ್ಲ. ಶಂಭುಕ್ ಹಾಕತ್ತಾರ ಒಟ್ರು, ಶಂಭುಕ್ ಹಾಕ್ರು. ನಾವು ಶಂಭುಕ್ ಹಾಕ್ಬೇಕು, ಶಂಭುಕ್ ಹಾಕತ್ತಾರ. ನೋಡ್ರಿ ಎಷ್ಟೊಂದು ಶಂಭುಕು ಹಂಗ ಹಾಕತ್ತಾರ, ಹಂಗ್ಲಾಗ್ಲಿ. ಸ್ವಲ್ಪ ನಿನ್ನಕ್ಕಿಂತ ಸ್ವಲ್ಪ ಮಂದಿ ಕಮ್ಮಿ ಐತ್ರಿ ಇವತ್ತು. ಬಾಳ ಮಂದಿ ಇಲ್ರಿ ಇವತ್ತು, ಆದ್ರೂ ಸ್ವಲ್ಪ ಕಮ್ಮಿ ಐತ್ರಿ ನಿನ್ನಕ್ಕಿಂತ ಮಂದಿ ಇವತ್ತು. ಆದ್ರೂ ಮಂದಿ ನೋಡ್ರಿ ಎಲ್ಲಾ ತುಂಬಿತ್ತು. ಸ್ವಲ್ಪ ಬಾಳ ಮಂದಿ ಕಮ್ಮಿ ಐತ್ರಿ ಇವತ್ತು. ಶಂಕ ಓದತ್ತರಿ, ಶಂಕ ಡಮರು ಬರ್ಸತ್ತಾರ. ಏನು ಕೇಳಂಗಿಲ್ಲ ಮೈಕ್. ಅದೇ ಪೂಜೆ ಆದ್ಮೇಲೆ ಮಂಗಳಾರತಿ ಆದ್ಮೇಲೆ ಕಂಪಲ್ಸರಿ ಬರ್ಸತ್ತಾರ ಅದನ್ನ. ಡಮರು ಶಂಕ ಓದ್ತಾರ್ರಿ, ಬಾವತಕ ಓದ್ತಾರಿ ಶಂಕ. ಉಸಿರ ನಮ್ನಿ ಕಟ್ಟಿರ್ತಾರ, ಬಾಳ ಕಟ್ಟಿರ್ತಾರ ಉಸಿರ. ನೋಡ್ರಿ ಮಳಿ ಅಮ್ರ ಐತಿ, ಇನ್ನ ಹಂಗ ಐತಿ. ಇವತ್ತು ಬಾಳ ಮಳಿ ಐತಿ. ಇವತ್ತು ಒಂದು ಮುಂಜಾನೆಯಿಂದ ಮಳಿ ಐತಿ, ಇನ್ನ ತರ ಬಿಡವಲ್ಲ ಮಳಿ. ಇವತ್ತು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಗೈಸ್. ಆಚೆ ಕಡೆ ಹೆಣ್ಣು ಮಕ್ಳು ಅದಾರ, ಈಚೆ ಕಡೆ ಗಂಡು ಮಕ್ಳು ಐತಿ. ಮಂದಿ ಬಾಳ ಗದ್ದೈತಿ. ನವರಾತ್ರಿ 5ನೇ ದೇವಿ ಅವತಾರ ಯಾವ್ದಂದ್ರ ಇವತ್ತಿನ ಅವತಾರ ಕಾಳಿಕಾ ದೇವಿ ಅವತಾರ. ಇವತ್ತಿನ ಅವತಾರ ಕಾಳಿಕಾ ದೇವಿ ಅವತಾರ. ಗೈಸ್, ನವರಾತ್ರಿ 5ನೇ ದಿನದ ಒಂದ್ 2 ಮಾತು ಮಾತಾಡ್ತಾರತ್ತ. ವಿಡಿಯೋ ಹಾಕಿ ನೋಡ್ಕೊಂಬರಿ ಗೈಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ನಾಗರಾಳ ಗ್ರಾಮದ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತವಾಗಿ ನಡೆದಿರ್ತಕ್ಕಂತಹ ಪುರಾಣ ಪ್ರವಚನ ಕಾರ್ಯಕ್ರಮದ 5ನೇ ದಿವಸವಾದಂಥ ಇಂದು ನಮಗೆ ದೇವಿಯು ಮಹಿಷಾಸುರ ಮರ್ದಿನಿಯ ಅವತಾರದಲ್ಲಿ ಇವತ್ತು ಕಾಣಿಸಿಕೊಂಡಿದ್ದು, ಅದರ ಅರ್ಥವನ್ನು ನಮ್ಮ ಪುರಾಣಿಕರು ಅತ್ಯಂತ ಮಾರ್ಮಿಕವಾಗಿ
ಎಲ್ಲರಿಗೂ ಕೂಡ ಆ ದೇವಿಯ ಅವತಾರಗಳನ್ನು, ದೇವಿಯ ಒಂದು ಪ್ರಭಾವವನ್ನು, ಅವಳು ಮಹಿಷಾಸುರನ್ನ ವಧೆ ಮಾಡಿದಂಥ ಎಲ್ಲ ವಿಷಯವನ್ನು ಅತ್ಯಂತ ಸವಿಸ್ತಾರವಾಗಿ ಎಲ್ಲರೂ ಕೂಡ ಮುಗ್ಧರನ್ನಾಗಿ ಮಾಡಿ ನಮ್ಮ ಪುರಾಣಿಕರು ಅತ್ಯಂತ ಮಾರ್ಮಿಕವಾಗಿ ಒಂದು ಪುರಾಣವನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಆ ದೇವಿಯು ಕಾಳಿಕಾದೇವಿಯ ಅವತಾರದಲ್ಲಿ ಕಾಣಿಸಿಕೊಂಡಿದ್ಲು. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಈ ಒಂದು ನಾಗರಾಳದ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ದೇವಿ ಉತ್ಸವ ನಡೀತಾ ಇದೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ದಸರಾದಂತೆಯೇ ನಮ್ಮ ಊರಿನಲ್ಲಿಯೂ ಕೂಡ ಊರಿನ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಹಬ್ಬವನ್ನು ಜಾತ್ರೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದು, ಈಗ ಕಾರ್ಯಕ್ರಮವು 9 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇರ್ತೈತಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಆ ದೇವಿಯ ದರ್ಶನವನ್ನ, ಮಹಾಪ್ರಸಾದವನ್ನ ಸ್ವೀಕರಿಸಿಕೊಂಡು ತಾವು ಕೂಡ ಪುನೀತರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇವತ್ತಿನ ದಿನದ ಕಾರ್ಯಕ್ರಮದ ವಿವರಣೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತಾಯಿ ಬನಶಂಕರಿಯಲ್ಲಿ ಒಂದು ಸುತ್ತ ಶತಕೋಟಿ ನಮನಗಳನ್ನು ಅರ್ಪಿಸುತ್ತಾ 1983-84ರಿಂದ ದೇವಿ ನಮ್ಮೂರಿಗೆ ಫಸ್ಟ್ ಪ್ರತಿಷ್ಠಾಪನೆಯಿಂದ ಹಿಡ್ಕೊಂಡು ದೇವಿ ಶಕ್ತಿ ಹೆಂಗೈತಪ್ಪ ಅಂತಂದ್ರೆ ನಾವು ಭಾಳ ಹಿಂದುಳಿದ ಜನಾಂಗದವ್ರು ಯಾಕಾರ ಆವಾಗಲಿಂದ ನಾವು ಶಂಕರಮ್ಮಂಗೆ ನಡ್ಕೊತಾ ಬಂದಿದ್ದು ಹೇಳಬೇಕಂದ್ರೆ ಭಾಳ ಅಗಾಧವಾದ ಶಕ್ತಿ ಐತೆ ಅಮ್ಮನತೆ. ನಾವು ಏನೂ ಇರಲಿಲ್ಲ, ತೊಡ್ಕೊಳಕ್ಕೆ ಗಟ್ಟಿಮುಟ್ಟಾದ ಹಂಗಿರಲಿಲ್ಲ ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೆ. ಎಷ್ಟು ವಿಚಿತ್ರ ಅನಿಸ್ತೈತಲ್ಲ, ಎಲ್ಲರೂ ಇವತ್ತು ಏನಾರ ನಾವು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದೇವಪ್ಪ ಅಂತಂದ್ರೆ ಆ ತಾಯಿ ಬನಶಂಕರಿ ಅಮ್ಮನಿಂದ ಹತ್ರ ನಾವು ಶತಸಿದ್ಧವಾಗಿ ಹೇಳಕ್ಕೆ ಅತಿ ವೈಯಕ್ತಿಕವಾಗಿ ಖುಷಿ ಅನ್ನಿಸ್ತೈತಿ. ಭಾಳ ಹಿಂದುಳಿದಿದ್ದೇವೆ ನಾವು. ಎಲ್ಲ ಮನೆತನದವರು ತಾಯಿಲಿಂದ ನಡ್ಕೊಳಕ್ಕೆ ಹತ್ತಿಂದ ಎಲ್ಲರಿಗೇ ಅನುಕೂಲ ಆಗೈತಿ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನ ನಾ ತಾಯಿ ಪಾದ ಕರ್ಪಿಸ್ತೀನಿ. ಊಟ ಮಾಡಿ ಎಲ್ಲರೂ ಉಂಡಾರ್ರಿ. ಈಗ ಟೈಮ್ ಹತ್ತಾತ್ರಿ. ನಾವು ಜಲ್ದಿ ಊಟ ಮಾಡ್ಬಿಡ್ತೀವಿ. ಎಲ್ಲ ಮಳಿ ಆಗೈತ್ಲ, ಎಲ್ಲ ರೋಡ್ ಇದು ಆಗ್ತೈತಿ. ರೋಜ್ ಇವತ್ತಿನ ಅವತಾರ ಕಾಳಿಕಾ ದೇವಿ ಅವತಾರ. ನಾವು ಈಗ ಮನೆ ಹೊಂಟಿವಿ. ಮತ್ತ ಒಂದ್ ನಿಮಿಷ. ಮಳಿ ಜಿಟಿ ಮಳಿ ಬರತ್ರಿ, ಜೋರಾಗ ಮಳಿ ಹೊಂಟಿವಿ. ಇದ್ರ ಸಂಬಂಧ ಸ್ವಲ್ಪ ಜಲ್ದಿ ಮನೆ ಹೊಂಟಿವಿ. ದಿವಸ 11:30 ಆಕೈತಿ, ಇಲ್ಲ ದಿವಸ 10:30 ಆಕೈತಿ, 11 ಆಕೈತಿ. ನೋಡ್ರಿ ಮನಿ ಜೋರ್ ಬಂದೈತಿ. ಇಂಥ ಮಳ್ಯಾಗ ನವರಾತ್ರಿ ಮನಗಂಡ ಆದತ್ರಿ. ನವರಾತ್ರಿ ಹಂಗೈತಿ ನೋಡ್ರಿ ಮಳಿ. ಆದ್ರ ಮಳಿ ಫುಲ್ ಜೋರ ಆಗ್ಬೇಕ್ರಿ. ಜಿಟಿ ಮಳಿ ಒಟ್ಟ ಹಾಕೋಬಿಡ್ದ. ಜಿಟಿ ಮಳಿ ಆಯ್ತು ತುಕೋ ಕೆಟ್ಟ ರಜ್ಜು ಹುದುಲ ಎಲ್ಲ ಬಂದತ್ತಲ್ಲ. ಜಿಟಿ ಆಗ್ಬಾರ್ದು ಒಟ್ಟ ಮಳಿ. ಫುಲ್ ಜೋರ್ಸಿ ಆಗ್ಬೇಕು. ಜೋರ್ಸಿ ಆದ್ರ ಎಲ್ಲ ಹೊಲಸ್ಕಿತ್ಕೊಂಡ್ ಹೋಗ್ಬೇಕು. ಮಳಿನ ಬರಕ್ ಹೋಗ್ಬಿಡ್ದಿಲ್ಲ ಅಂದ್ರ. ಈ ವರ್ಷ ಅಂತ ಭಾಳ ಅಂದ್ರೆ ಭಾಳ ಮಳೆಗೈತ್ರಿ. ಸಾಕ್ರಿ ಈ ವರ್ಷ. ಸಲ ಜಿಟಿನೂ ಐತಿ, ಜೋರ್ಸಿನೂ ಐತ್ರಿ ಸಲ ಮಳಿ. ಗೈಸ ಈಗ ಮಳೆಯಿಂದ ಮುನಿ ಗೈಸ ಇವತ್ತಿನ ನಾವು ಇಲ್ಲೇ ಎಂಡ್ ಮಾಡ್ತೀನಿ. ಅದು ಎಲ್ಲಿ ಎಂಡ್ ಮಾಡತ್ತಂದ್ರ ಸಿಕ್ಕಾಪಟ್ಟೆ ಮಳಿ ಐತ್ರಿ. ಮಳೆ ಎಂಡ್ ಮಾಡ್ತೀನಿ. ಇವತ್ತಿನ ನಾವು ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಮತ್ತ 6ನೇ ದಿನದ ಸಿಗ್ತೀನಿ ನಿಮಗ. ಗುಡ್ ನೈಟ್ ಗೈಸ್. ಬಾಯ್ 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 ಬಾಯ್. ನಾಳೆ ಸಿಗ್ತೀವಿ ಗೈಸ್. ಬಾಯ್ ಬಾಯ್.